Namaste, and let's start today with vishesha. Explain vishesha according to Ayurveda and Darshana. ಸೊ ಮೊದಲನೇದಾಗಿ ವಿಶೇಷ ಅನ್ನೋದೇನಂತ ತಿಳ್ಕೊಳ್ಳೋಣ. ವಿಶೇಷ ಅಂದರೆ ಸ್ಪೆಸಿಫಿಕ್ ಆರ್ ಡಿಫ್ರೆಂಟ್ ವಿತ್ ಸಿಂಗಲ್ ಸಾರ್ಟ್ ಆ್ಯಂಡ್ ಇಂಡಿವಿಜುವಲ್ ಔಟ್ ಆಫ್ ದಟ್ ಕ್ಲಾಸ್. ಅಂದರೆ ವಿಶೇಷ ಅನ್ನೋದು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಓಕೆ, ಇದು ಏನಂತಂದರೆ ಗ್ರೂಪಲ್ಲಿ ಒಂದು ಇಂಡಿವಿಜುವಲ್ನ ಐಡೆಂಟಿಫೈ ಮಾಡೋದು. ಓಕೆ, ಸೊ ಇವಾಗ ನಿಮ್ಮ ಕ್ಲಾಸ್ ರೂಮಲ್ಲಿ ಯಾವುದೋ ಒಂದು ಕಲ್ಚರಲ್ಸ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಯಾರಾದರೂ ಕ್ಲಾಸಲ್ಲಿ ಸಿಂಗರ್ಸ್ ಇದ್ದೀರಾ ಅಂದ ತಕ್ಷಣ ನೀವು ಯಾರ್ದೋ ಒಬ್ಬರ ಹೆಸರನ್ನ ಕೂಗ್ತೀರಾ, ರೈಟ್? ಆ ಪರ್ಸನಲ್ಲಿರ್ತಕ್ಕಂಥ ವಿಶೇಷ ಕ್ವಾಲಿಟಿ ವೆನ್ ಕಂಪೇರ್ ಟು ಆಲ್ ಆಫ್ ಯು ಈಸ್ ದಟ್ ಸಿಂಗಿಂಗ್. ಅಥವಾ ಯಾರು ಡ್ಯಾನ್ಸ್ ಮಾಡೋರಿದ್ರೆ ಆ ಡ್ಯಾನ್ಸ್, ಆ ಸ್ಪೆಷಲ್ ಕ್ವಾಲಿಟಿ ಅವರಲ್ಲಿರೋದನ್ನು ಇಟ್ಸ್ ಎ ಯೂನಿಕ್ನೆಸ್, ಅದು ವಿಶೇಷವಾಗಿರುತ್ತೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಆ ಬ್ಯಾಚಲ್ಲಿ. ಓಕೆ, ಸೊ ವಿಶೇಷ ಅನ್ನೋದು ಯಾವತ್ತೂ ಸ್ಪೆಸಿಫಿಕ್ ಅಥವಾ ಇಂಡಿವಿಜುವಲೈಸಸ್ ಒಂದು ಸಪ್ರೇಟ್ ಎಂಟಿಟಿ ಥರ ಫೀಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿಶೇಷ ಅಕಾರ್ಡಿಂಗ್ ಟು ಆಯುರ್ವೇದ ರಾಸ ಹೇತುರ್ ವಿಶೇಷಶ್ಚ. ರಾಸ ಅಂತಂದರೆ ಕಡಿಮೆ. ಸೊ ಯಾವುದೇ ಒಂದು ಗ್ರೂಪಲ್ಲಿ ಕಡಿಮೆ ತತ್ವಗಳನ್ನು ಉಂಟು ಮಾಡೋದು ಅಂದರೆ ಗ್ರೂಪಲ್ಲಿ ಒಂದು ವಸ್ತುವನ್ನು ತೆಗೆದಾಗ ಸ್ಪೆಷಲ್ ಫೀಚರ್ ಇರೋದು, ಇಟ್ಸ್ ಗೋಯಿಂಗ್ ಟು ಬ್ರಿಂಗ್ ಡೌನ್ ದ ನಂಬರ್. ಓಕೆ, ಇವಾಗ ಕ್ಲಾಸಲ್ಲಿ ನೀವು 50 ಮೆಂಬರ್ಸ್ ಇದ್ದೀರಾ ಅಂದ್ಕೊಳ್ಳಿ. ಓಕೆ, ಐ ವಾಂಟ್ 5 ಸ್ಟೂಡೆಂಟ್ಸ್ ಹೂ ಕ್ಯಾನ್ ಸಿಂಗ್ ವೆಲ್ ಅಂತಂದರೆ ಆ 5 ಸ್ಟೂಡೆಂಟ್ಸ್ ಹೊರಗೆ ಬಂದ ತಕ್ಷಣ ಗ್ರೂಪ್ ಆಫ್ ಯುವರ್ ಕ್ಲಾಸ್ ವಿಲ್ ರೆಡ್ಯೂಸ್ ಟು 45, ರೈಟ್? ಸೊ ರಾಸ ಯಾವಾಗಲೂ ವಿಶೇಷ ಸ್ಪೆಸಿಫಿಕ್ಕಿಂದ ನಾವು ತೆಗೆದಾಗ ಆ ಗ್ರೂಪಲ್ಲಿ ನಂಬರ್ ಕಡಿಮೆ ಆಗುತ್ತೆ. ವಿಶೇಷಸ್ತು ಪೃಥಕ್ವಕೃತ್. ಪೃಥಕ್ತ್ವ ಅಂದರೆ ಡಿಫ್ರೆನ್ಷಿಯೇಟಿಂಗ್. ಆ ಗ್ರೂಪಲ್ಲಿ ಈ 5 ಜನ ಸಿಂಗರ್ಸ್ ಇರೋದ್ರಿಂದ ಆ ನಿಮ್ಮ 50 ಮೆಂಬರ್ಸ್ ಗ್ರೂಪ್ ಒಳಗಡೆ ಈ 5 ಮೆಂಬರ್ಸ್ ವಿಲ್ ಬಿಕಮ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಅಮಾಂಗ್ ಆಲ್ ಅದರ್ಸ್. ಪೃಥಕ್ತ್ವ ಸಪ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವಿಶೇಷಸ್ತು ವಿಪರ್ಯಯ. ವಿಪರ್ಯಯ ಅಂದರೆ ಅಪೋಸಿಟ್. ಇಲ್ಲಿ ಯಾವುದಕ್ಕೆ ಅಪೋಸಿಟ್ಟು ಅಂದರೆ ಸಾಮಾನ್ಯಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಫೀಚರ್ಸ್ ಎಲ್ಲ ನಮಗೆ ವಿಶೇಷದಲ್ಲಿ ಕಾಣುತ್ತೆ. ಅದಕ್ಕೆ ವಿಶೇಷಸ್ತು ವಿಪರ್ಯಯ. ಯಾವುದಕ್ಕೆ ವಿಪರ್ಯಯ? ಸಾಮಾನ್ಯಕ್ಕೆ ವಿಪರ್ಯಯ. ಓಕೆ, ವೃದ್ಧಿ ಸಾಮಾನ್ಯ ಸರ್ವೇಷಾಂ ವಿಪರೀತೈರ್ ವಿಪರ್ಯಯ. ಸೊ ಅಷ್ಟಾಂಗ ಹೃದಯದಲ್ಲಿ ಆಚಾರ್ಯ ವಾಗ್ಭಟರು ಅದನ್ನು ಕ್ಲಿಯರಾಗಿ ನರೇಟ್ ಮಾಡ್ತಾರೆ. ವೃದ್ಧಿ ಸಾಮಾನ್ಯ ಸರ್ವೇಷಾಂ. ಸಾಮಾನ್ಯ ಯಾವಾಗಲೂ ಸಹ ವೃದ್ಧಿಯನ್ನು ಮಾಡುತ್ತೆ. ವಿಪರೀತೈರ್ ವಿಪರ್ಯಯ. ಸೊ ವಿಪರೀತ ಅಂದರೆ ವಿಶೇಷ, ಅದರದ್ದು ಅಪೋಸಿಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಕಾರ್ಡಿಂಗ್ ಟು ದರ್ಶನ ಅತ್ಯಂತ ವ್ಯಾವೃತ್ತಿ ಹೇತುರ್ ವಿಶೇಷ. ಸೊ ವಿಶೇಷ ಏನಂತಂದರೆ ಅತ್ಯಂತ ವ್ಯಾವೃತ್ತಿ, ಸಪ್ರೇಷನ್, ಇಂಡಿವಿಜುವಲೈಸೇಷನ್ ಈಸ್ ದ ಫ್ಯಾಕ್ಟರ್ ಆಫ್ ವಿಶೇಷ. ಸಜಾತಿಭ್ಯೋ ವ್ಯವರ್ಧನಂ. ಸೊ ಇಂಡಿವಿಜುವಲ್ ಕೌ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ದ ಕೌಸ್, ರೈಟ್? ಈಗ ನಾವೆಲ್ಲರೂ ಸಹ ಮಾನವರಾಗಿದ್ದೀವಿ, ಆದರೆ ನಮ್ಮಲ್ಲಿ ಸಹ ಒಬ್ಬೊಬ್ಬರು ಒಂದೊಂದು ಪರ್ಸನ್ಸ್, ರೈಟ್? ಅದಕ್ಕೆ ಆಯುರ್ವೇದ ಪ್ರತಿ ಪುರುಷ ಸಿದ್ಧಾಂತ ಅನ್ನೋ ಕಾನ್ಸೆಪ್ಟನ್ನು ನರೇಟ್ ಮಾಡುತ್ತೆ. ಇವಂದೋ ನಾವೆಲ್ಲರೂ ಸಹ ಮಾನವರು, ಒಬ್ಬೊಬ್ಬರು ಒಂದೊಂದು ರೀತಿ. ನೀವು ನಿಮ್ಮ ಕ್ಲಾಸಲ್ಲಿ ಒಂದು 50 ಜನ ಇದ್ದೀರಾ ಅಂದರೆ 50 ಜನನೂ ಒಂದೊಂದು ರೀತಿಯೇ, ಯಾರೂ ಸಹ ಸೇಮ್ ಇಲ್ಲ. ಬಟ್ ಜಾತಿತ್ವ ಪ್ರಕಾರ, ಮಾನವ ಜಾತಿತ್ವ ಪ್ರಕಾರ ನೀವೆಲ್ಲರೂ ಒಂದೇ. ಆದರೆ ಇಂಡಿವಿಜುವಾಲಿಟಿ ಬಂದಾಗ ನೀವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅಂಶನೇ. ಓಕೆ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ವಿಶೇಷ. ವ್ಯಾವೃತ್ತಿ ಪ್ರತ್ಯಯ ಹೇತು ಅನೇಕಾಃ ಪ್ರತಿದ್ರವ್ಯಾಃ ಸಮವೇತೋ ವಿಶೇಷಾಃ ಸರಾಸ ಹೇತುರ್ ಪೃಥಕ್ವಕೃತ್ ವೈಸಾದೃಶ್ಯಂ ಚ. ಸೊ ಯಾವಾಗಲೂ ಸಹ ವ್ಯಾವೃತ್ತ ಪ್ರತ್ಯಯ ಹೇತು, ವ್ಯಾವೃತ್ತ ಅಂದರೆ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ಸ್, ಇಟ್ ಈಸ್ ಅನೇಕ. ಇದು ಏಕ ಅಲ್ಲ, ಅನೇಕವಾಗಿರುತ್ತೆ. ಯಾಕಂದರೆ ಎವ್ರಿಥಿಂಗ್ ಈಸ್ ಡಿಫ್ರೆಂಟ್, ರೈಟ್? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ರಾಸ ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪೃಥಕ್ತ್ವಕೃತ್. ಪೃಥಕ್ತ್ವಕೃತ್ ಅಂತಂದರೆ ಸಪ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೂವಿಂಗ್ ಆನ್ ಟು ದ ಡಿಸ್ಟಿಂಗ್ವಿಶ್ ವಿಶೇಷ ಕಾನ್ಸೆಪ್ಟ್ ಆಫ್ ಆಯುರ್ವೇದ ಫ್ರಮ್ ದರ್ಶನ. ಸೊ ಇಟ್ ಈಸ್ ವೆರಿ ಸಿಂಪಲ್. ಆಯುರ್ವೇದ ಚಿಕಿತ್ಸಾ ಉಪಯೋಗಕ್ಕಾಗಿರುತ್ತೆ, ವೆರಸ್ ದರ್ಶನ ಫಾರ್ ದ ಜನರಲ್ ಯೂಸ್. ಸಾಮಾನ್ಯದಲ್ಲಿ ಯಾವ ರೀತಿ ನರೇಟ್ ಆಗಿದ್ದೆ ಅದೇ ರೀತಿ ವಿಶೇಷ ಸಹ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ವಸ್ತುವನ್ನು ಸಪ್ರೇಟಾಗಿ ನಮಗೆ ಹೆಲ್ಪ್ ಮಾಡುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಪಾಟ್, ಓಕೆ, ಪಾಟಲ್ಲಿ ಮಡ್ಡಿಂದ ಮಾಡಿದರೆ ಇಟ್ಸ್ ಒನ್ ಆಫ್ ದ ವಿಶೇಷ, ಗ್ಲಾಸಿಂದ ಮಾಡಿದರೆ ಇಟ್ ಈಸ್ ಒನ್ ಆಫ್ ದ ವಿಶೇಷ. ಈ ರೀತಿ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಮಾಡೋಕ್ಕೆ ನಮಗೆ ವಿಶೇಷ ಹೆಲ್ಪ್ ಮಾಡುತ್ತೆ. ಚಿಕಿತ್ಸಾದಲ್ಲಿ ಇವಾಗ ಯಾವುದೋ ಒಂದು ವ್ಯಾಧಿ ಇದೆ,
ಅದಕ್ಕೆ ವಮನದಿಂದ ಮಾತ್ರ ನೀವು ಟ್ರೀಟ್ಮೆಂಟ್ ಮಾಡ್ಬೋದು. ದಟ್ ಈಸ್ ಇಟ್ಸ್ ವಿಶೇಷ. ಕೆಲವು ಡಿಸೀಸ್ ಇದೆ ರಕ್ತಮೋಕ್ಷಣದಿಂದ ಮಾತ್ರ ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ. ದೇ ಆರ್ ಕಾಲ್ಡ್ ಆಸ್ ವಿಶೇಷ ಚಿಕಿತ್ಸೆ, ರೈಟ್? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಡಿಸ್ಕ್ರೈಬ್ ದ ವ್ಯಾವೃತ್ತಿ ಬುದ್ಧಿ. ವ್ಯಾವೃತ್ತಿ ಐ ಹ್ಯಾವ್ ಆಲ್ರೆಡಿ ಸೆಡ್, ಇಟ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್. ಇಟ್ಸ್ ಅ ನೋಷನ್ ಆಫ್ ಎಕ್ಸ್ಕ್ಲೂಷನ್. ಅಂದರೆ ಗ್ರೂಪಿಂದ ಅದನ್ನು ಡಿಫ್ರೆನ್ಷಿಯೇಟ್ ಅಥವಾ ಎಕ್ಸ್ಕ್ಲೂಸಿವ್ ಆಗಿ ನಾವೇನು ನೋಡ್ತೀವೋ ಅದನ್ನು ವ್ಯಾವೃತ್ತಿ ಬುದ್ಧಿ ಅಂತ ಕರೀತಾರೆ. ಎಕ್ಸ್ಪ್ಲೇನ್ ವಿಶೇಷ ಇನ್ ದ ಕಾಂಟೆಕ್ಸ್ಟ್ ಆಫ್ ಮಹಾಭೂತ ಪರಮಾಣುಸ್. ಸೊ ಮಹಾಭೂತ ಪರಮಾಣುಸಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ ದ ತನ್ಮಾತ್ರಾಸ್, ಓಕೆ, ತನ್ಮಾತ್ರಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಗುಣಗಳು. ಪೃಥ್ವಿಯಲ್ಲಿ ಗಂಧಗುಣ ವಿಶೇಷವಾಗಿರುತ್ತೆ, ವಾಯುವಲ್ಲಿ ಸ್ಪರ್ಶ, ಅಗ್ನಿಯಲ್ಲಿ ರೂಪ, ಜಲದಲ್ಲಿ ರಸ, ಪೃಥ್ವಿಯಲ್ಲಿ ಗಂಧ, ಆಕಾಶದಲ್ಲಿ ಶಬ್ದ. ಸೊ ಈ ರೀತಿಯಾಗಿ ಅದರದೇ ಆದ ಒಂದು ಸ್ಪೆಷಲ್ ಫೀಚರ್ ಇದ್ದೇ ಇರುತ್ತೆ. ಓಕೆ, ಡಿಸ್ಕಸ್ ದ ವಿಶೇಷ, ವಿರುದ್ಧ ವಿಶೇಷ ಆ್ಯಂಡ್ ಅವಿರುದ್ಧ ವಿಶೇಷ ಆ್ಯಂಡ್ ಅದರ್ ಟೈಪ್ಸ್ ಆಫ್ ವಿಶೇಷ. ವಿರುದ್ಧ ಆ್ಯಂಡ್ ಅವಿರುದ್ಧ ವಿಶೇಷವನ್ನು ಆಚಾರ್ಯ ಚಕ್ರಪಾಣಿಯವರು ನೆರೇಟ್ ಮಾಡ್ತಾರೆ. ಓಕೆ, ವಿರುದ್ಧ ವಿಶೇಷ ಅಂದರೆ ಎಲಿವೇಟಿಂಗ್ ಪ್ರಾಪರ್ಟೀಸ್ ಅಂದರೆ ಡೈರೆಕ್ಟಾಗಿ, ಅವಿರುದ್ಧ ವಿಶೇಷ ಅಂದರೆ ನ್ಯೂಟ್ರಲ್, ಇಂಡೈರೆಕ್ಟ್. ಎಕ್ಸಾಂಪಲ್, ಅನುಷ್ಣ ಶೀತ ಆಫ್ ಪೃಥ್ವಿ ಮಹಾಭೂತ ಟು ವಾಯು. ಓಕೆ, ಸೊ ವಿರುದ್ಧ ಅಂದರೆ ಕಂಪ್ಲೀಟ್ಲಿ ಅಪೋಸಿಟ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಸಬ್ಸೈಡ್. ಉದಾಹರಣೆಗೆ ಅಗ್ನಿ ಮಹಾಭೂತದ ಉಷ್ಣಗುಣ, ಇಟ್ ಈಸ್ ಗೋಯಿಂಗ್ ಟು ರಿಡ್ಯೂಸ್ ದ ವಾತ ಆ್ಯಂಡ್ ಕಫಃ. ವೇರಾಸ್ ಅವಿರುದ್ಧ ವಿಶೇಷ, ಅವಿರುದ್ಧ ವಿಶೇಷ ಅಂದರೆ ಇಂಡೈರೆಕ್ಟಾಗಿ ಇಟ್ ಈಸ್ ಗೋಯಿಂಗ್ ಟು ಆ್ಯಕ್ಟ್. ಓಕೆ, ಹೇಗೆ ಅಂತಂದರೆ ಅನುಷ್ಣ ಶೀತ ಆಫ್ ಪೃಥ್ವಿ ಮಹಾಭೂತ ಟು ದ ವಾಯು. ಯಾವಾಗ ಪೃಥ್ವಿ ಬಿಸಿಲುಗಾಲದಲ್ಲಿ ಉಷ್ಣ ಆಗುತ್ತೋ ಅವಾಗ ವಾಯು ಸಹ ಉಷ್ಣ ಆಗುತ್ತೆ. ಇಂಡೈರೆಕ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಫಂಕ್ಷನ್ ಆನ್ ದಟ್. ಯಾವಾಗ ಶೀತಕಾಲದಲ್ಲಿ ಪೃಥ್ವಿ ಶೀತವಾಗಿರುತ್ತೋ ವಾಯು ಅತಿ ಶೀತವಾಗಿ ನಮಗೆ ಶೀತತ್ವವನ್ನು ನೀಡುತ್ತೆ. ಸೊ ದಿಸ್ ಸಾರ್ಟ್ ಆಫ್ ಆನ್ ವಿಶೇಷ ಗುಣ ವಾಟ್ ವಿ ಆರ್ ಗೋಯಿಂಗ್ ಟು ಸಿ, ಇಟ್ ಈಸ್ ಕಾಲ್ಡ್ ಆಸ್ ಅವಿರುದ್ಧ ವಿಶೇಷ. ಓಕೆ, ಸೊ ಮೂವಿಂಗ್ ಆನ್ ಟು ದ ಟೈಪ್ಸ್ ಒನ್ ಮೋರ್ ಅಕಾರ್ಡಿಂಗ್ ಟು ಆಚಾರ್ಯ ಚಕ್ರಪಾಣಿ, ದ್ರವ್ಯ ವಿಶೇಷ, ಗುಣ ವಿಶೇಷ ಆ್ಯಂಡ್ ಕರ್ಮ ವಿಶೇಷ. ಮೊದಲನೇದಾಗಿ ದ್ರವ್ಯ ವಿಶೇಷ. ಸೊ ರಿಡಕ್ಷನ್ ಆಫ್ ದ ದ್ರವ್ಯಾತ್ಮಕ ದೋಷಾಸ್ ಇನ್ ದ ಬಾಡಿ ಬೈ ಯುಟಿಲೈಸಿಂಗ್ ದ ವಿಶೇಷ ದ್ರವ್ಯಾಸ್. ಉದಾಹರಣೆಗೆ ಕಫ ವೃದ್ಧಿ ಆಗಿದ್ದಾಗ ಮಧುವನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದು. ಇದರ ಗುಣಕರ್ಮ ಇಸ್ ಗೋಯಿಂಗ್ ಟು ಹೆಲ್ಪ್. ಇನ್ ಕೇಸ್ ಆಫ್ ಅ ವಾತ ತೈಲ, ಇನ್ ಕೇಸ್ ಆಫ್ ಅ ಪಿತ್ತ ಘೃತವನ್ನು ನಾವು ಯೂಸ್ ಮಾಡ್ಬೋದು. ಗುಣ ವಿಶೇಷ, ಗುಣಾತ್ಮಕದಿಂದ ಅದನ್ನು ರೆಡ್ಯೂಸ್ ಮಾಡ್ಬೋದು. ಉಷ್ಣಕ್ಕೆ ಶೀತ, ರೂಕ್ಷಕ್ಕೆ ಸ್ನಿಗ್ಧವನ್ನು ಉಪಯೋಗಿಸ್ಕೊಂಡು ನಾವು ಚಿಕಿತ್ಸೆಯನ್ನು ಮಾಡ್ಬೋದು. ಕರ್ಮ ವಿಶೇಷ ಬೈ ದ ಆಕ್ಟಿವಿಟೀಸ್, ಕಫನ ವ್ಯಾಯಾಮದಿಂದ ರೆಡ್ಯೂಸ್ ಮಾಡ್ಬೋದು. ಗುರುತ್ವ ಎಕ್ಸಸೈಸಿಂದ, ವಾತವೃದ್ಧಿ ಬೈ ರೆಸ್ಟಿಂಗ್ ವಿ ಕ್ಯಾನ್ ರೆಡ್ಯೂಸ್ ಇಟ್. ಓಕೆ, ಪ್ರೊವೈಡ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ವಿಶೇಷ ಆ್ಯಂಡ್ ದೇರ್ ಯುಟಿಲಿಟಿ ಇನ್ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್. ಸೊ ಯುಟಿಲಿಟಿ ಆ್ಯಂಡ್ ಟ್ರೀಟ್ಮೆಂಟ್ ಸೇಮ್ ವಿ ಕ್ಯಾನ್ ಯೂಸ್. ದ್ರವ್ಯ ವಿಶೇಷ, ಗವೇದುಕ ವಾತ ಡಾಮಿನೆಂಟ್ ಆಗಿರುತ್ತೆ, ಮಾಂಸ ಪೃಥ್ವಿ ಡಾಮಿನೆಂಟ್ ಆಗಿರುತ್ತೆ, ಕ್ಷಾರ ತೇಜ ಡಾಮಿನೆಂಟ್, ಕಫದೋಷಕ್ಕೆ ಈಸ್ ವೆರಿ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಸೊ ದ್ರವ್ಯ ವಿಶೇಷ ಅದು ಅಂದರೆ ಮಾಂಸದಲ್ಲಿ ಗವೇದುಕನ ಯೂಸ್ ಮಾಡ್ಬೋದು, ಕಫಕ್ಕೆ ಕ್ಷಾರವನ್ನು ಉಪಯೋಗಿಸ್ಬೋದು. ಗುಣ ವಿಶೇಷವಾಗಿ ಕಫದೋಷಕ್ಕೆ ಕಂಪ್ಲೀಟ್ ಅಪೋಸಿಟ್ ಆಗಿರ್ತಕ್ಕಂಥದ್ದು ಅರನಾಳ, ಅರನಾಳ ಅಥವಾ ಕಾಂಜಿ ಅಂತ ಕರಿತೀವಿ. ಓಕೆ, ದಟ್ ಕ್ಯಾನ್ ಬಿ ಯೂಸ್ಡ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಕಂಪ್ಲೀಟ್ಲಿ ಅಪೋಸಿಟ್ ಗುಣಾಸ್. ಕರ್ಮ ವಿಶೇಷದಲ್ಲಿ ವಾತ ದೋಷಕ್ಕೆ ವಿ ಕ್ಯಾನ್ ಅಡ್ವೈಸ್ ದ ಸ್ವಪ್ನ ಸುಖಂ ಅಂದರೆ ಮಲ್ಗಕ್ಕೆ ಹೇಳ್ಬೋದು ಅಥವಾ ರೆಸ್ಟ್ ಮಾಡೋಕ್ಕೆ ನಾವು ಹೇಳ್ಬೋದು. ಕಫ ದೋಷ ಉತ್ಕ್ಲೇಶವಾಗಿದ್ದರೆ ದವನ, ಪ್ಲವನ, ಲಂಘನ ಕರ್ಮ ಅಂದರೆ ನಡೆಯೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು ಅಥವಾ ಅವರಿಗೆ ಯಾವುದೇ ರೀತಿಯಾದ ಚಲನಾತ್ಮಕ ಕ್ರಿಯೆಗಳನ್ನು ನಾವು ಅವರಿಗೆ ಮಾಡೋಕ್ಕೆ ಅಡ್ವೈಸ್ ಮಾಡ್ಬೋದು. ಸೊ ಒನ್ ಮೋರ್ ದ್ರವ್ಯ ವಿಶೇಷ, ಗುಗ್ಗುಲುವನ್ನು ಮೇಧೋಧಾತುವಲ್ಲಿ ಯೂಸ್ ಮಾಡ್ಬೋದು. ಗುಣಗಳಲ್ಲಿ ಉಷ್ಣ ತೀಕ್ಷ್ಣ ಗುಣ ಫಾರ್ ದ ಮೇಧಧಾತು ಯೂಸ್ ಮಾಡ್ಬೋದು. ಕರ್ಮದಲ್ಲಿ ವ್ಯಾಯಾಮ, ಯುಟಿಲಿಟಿ ಆ್ಯಂಡ್ ಅಪ್ಲಿಕೇಶನ್. ಐಡೆಂಟಿಫೈ ದ ಎಕ್ಸಾಂಪಲ್ಸ್ ಆಫ್ ದ್ರವ್ಯ ಗುಣ ಕರ್ಮ ವಿಶೇಷ ವಿತ್ ಈಚ್ ದೋಷ ಧಾತು ಆ್ಯಂಡ್ ಮಲ. ಸೊ ದ್ರವ್ಯ ಗುಣ ಕರ್ಮ ಇನ್ ರಿಲೇಷನ್ ಟು ದ ದೋಷಾಸ್. ವಾತಕ್ಕೆ ಮಧುರ, ದ್ರವ್ಯ ಕಂಪ್ಲೀಟ್ ಅಪೋಸಿಟ್ ಆಗಿರುತ್ತೆ. ಗುಣ ಸ್ನಿಗ್ಧ, ಕರ್ಮ ಸ್ಥಿರತ್ವ. ಧಾತು ಮಧುದಕ ಇನ್ ಕೇಸ್ ಆಫ್ ಅ ಮೇಧೋಹರ, ಇನ್ ಕೇಸ್ ಆಫ್ ಅ ಗುಣ
ಇಟ್ಸ್ ಗೋಯಿಂಗ್ ಟು ಬಿ ದ ಉಷ್ಣ ತೀಕ್ಷ್ಣ. ಇನ್ ಕೇಸ್ ಆಫ್ ಎನ ಕರ್ಮ ವ್ಯಾಯಾಮವನ್ನು ಅಡ್ವೈಸ್ ಮಾಡ್ಬೋದು. ಮಲದಲ್ಲಿ ಗುಣ ಸ್ವೇದ ಏನಾದ್ರು ಜಾಸ್ತಿ ಆಗ್ತಾ ಇದ್ದರೆ ಶೀತತ್ವವನ್ನು ನೀಡ್ಬೋದು. ಕರ್ಮಕ್ಕೆ ಸ್ಥಿರತ್ವ ಆಗಿ ಯೂಸ್ ಮಾಡಿಕೊಂಡ್ರೆ ಇಟ್ಸ್ ಗೋಯಿಂಗ್ ಟು ಬಿ ದ ವಿಶೇಷ ಫಾರ್ ದ ಸ್ವೇದೋ ಮಲಹ. ಓಕೆ, ಡಿಸ್ಕ್ರೈಬ್ ದ ಪ್ರಿನ್ಸಿಪಲ್ ಆ್ಯಂಡ್ ಎಕ್ಸಾಂಪಲ್ಸ್ in contemporary science which will enhance understanding the concept of vishesha, for example system biology. Okay, differentiation in biology is the process where less specified cell undergo changes to develop specialized structure and function. Andre one cell it's going to differentiate itself in order to make a different structure and function. ಓಕೆ, ಸೊ ನಮಗೆ ಗೊತ್ತಿದೆ ಒಂದು ಸೆಲ್ಲದೂ ಒಂದು ಡಿಫ್ರೆಂಟ್ ಫಂಕ್ಷನ್ ಆಗಿರುತ್ತೆ. ಅದರ ಡಿಫ್ರೆಂಟ್ ಆರ್ಗನಿಸಮ್ಸನ್ನು ಅಥವಾ ಆರ್ಗನ್ಸನ್ನು ಡೆವಲಪ್ ಮಾಡೋಕ್ಕೆ ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ಹೆಲ್ಪ್ಫುಲ್. ಸ್ಪೆಸಿಫಿಕ್ ಜೀನ್, ಸ್ಪೆಸಿಫಿಕ್ ಕ್ರೋಮೋಸೋಮ್, ಸ್ಪೆಸಿಫಿಕ್ ಅಲೈನ್ಮೆಂಟ್ ಆಫ್ ದ ಸೆಲ್ಸ್ ಈಸ್ ಗೋಯಿಂಗ್ ಟು ಗಿವ್ ಯು ಡಿಫ್ರೆಂಟ್ ವರ್ಷನ್ಸ್ ಆಫ್ ದ ಬಾಡಿ. ಅದು ವಿಶೇಷಕ್ಕೆ ಕಾರಣವಾಗಿದೆ. So moving on to the next one, similarity of ಸಾಮಾನ್ಯ ಆ್ಯಂಡ್ ವಿಶೇಷ. ಸೊ ಸಾಮಾನ್ಯ ಮತ್ತು ವಿಶೇಷ ಎರಡೂ ಸಹ ನಿತ್ಯವಾಗಿರುತ್ತೆ, ಭಾವ ಪದಾರ್ಥಗಳಾಗಿದೆ, ಸ್ವಸ್ಥ ಕಾರಣ ಅಂದರೆ ಇವುಗಳಿಂದ ನಮ್ಮ ಸ್ವಸ್ಥೆಯನ್ನು ಮೇಂಟೈನ್ ಮಾಡ್ಬೋದು. ಬೋತ್ ಆರ್ ಹ್ಯಾವಿಂಗ್ ವೃತ್ತಿ ಇನ್ ದ್ರವ್ಯ ಗುಣ ಆ್ಯಂಡ್ ಕರ್ಮ, ಅಂದರೆ ದ್ರವ್ಯತಃ ಗುಣತಃ ಕರ್ಮತಃ ಸಾಮಾನ್ಯ ಮತ್ತು ವಿಶೇಷ ವರ್ಕ್ ಆಗುತ್ತೆ. ಓಕೆ, ಡಿಸಿಮಿಲಾರಿಟೀಸ್ ಅಂದರೆ ಎರಡಕ್ಕೂ ಏನಿದೆ ವ್ಯತ್ಯಾಸ ಅಂತಂದರೆ ಸಾಮಾನ್ಯ ಈಸ್ ಜಾತಿ ಬೋಧಕ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಪೀಸೀಸ್ ಅಥವಾ ಜೀನನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ವೆರಸ್ ವಿಶೇಷ ವ್ಯಕ್ತಿ ಬೋಧಕ, ಅಂದರೆ ಜಾತಿ ಬೋಧಕನ ಹೇಳಿದೆ ಆಲ್ರೆಡಿ, ಮಾನವ ಜಾತಿ. ವ್ಯಕ್ತಿ ಬೋಧಕ ಇಂಡಿವಿಜುವಲ್ಸ್ ನೀವು. ಓಕೆ, ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಆಸ್ ಸಾಮಾನ್ಯ ಭಾವ. ದ ಅಪೋಸಿಟ್ ವಿಶೇಷ ಇಸ್ ವಿಪರೀತ ಭಾವ. ಓಕೆ, ಎಲ್ಲರಿಗೂ ಸಹ ಒಂದು ಸೇರಿಸುತ್ತೆ, ಇದು ಅಪೋಸಿಟ್ ಆಗಿ ಹೋಗುತ್ತೆ. ಏಕತ್ವಕಾರಕಂ, ಸಾಮಾನ್ಯ ಯಾವಾಗಲೂ ಒಂದನ್ನು ಮಾಡುತ್ತೆ, ವಿಶೇಷ ಪೃಥಕ್ತ್ವಕೃತ್ ಯಾವಾಗಲೂ ಬೇರೆಯನ್ನು ಮಾಡುತ್ತೆ. ವೃದ್ಧಿ ಕಾರಣ ರಾಸಕಾರಣ, ಇನ್ಕ್ರೀಸ್ ಮಾಡುತ್ತೆ, ಕ್ಷಯಕ್ಕೆ ಮಾಡುತ್ತೆ. ಯೂಸ್ಡ್ ಇನ್ ಕ್ಷಯಾವಸ್ಥಾ, ಯೂಸ್ಡ್ ಇನ್ ವೃದ್ಧಿ ಅವಸ್ಥಾ. ಸೊ ಸಾಮಾನ್ಯವನ್ನು ಯೂಶ್ವಲಿ ಕ್ಷಯ ಅವಸ್ಥದಲ್ಲಿ ಯೂಸ್ ಮಾಡ್ಕೋತೀವಿ, ಸೊ ದಟ್ ಇಟ್ಸ್ ಗೋಯಿಂಗ್ ಟು ಇನ್ಕ್ರೀಸ್. ವಿಶೇಷದನ್ನು ವೃದ್ಧಿ ಅವಸ್ಥಾ ಅಂದರೆ ಇನ್ಕ್ರೀಸ್ ಆಗಿರೋ ಧಾತು ಅಥವಾ ದೋಷಗಳನ್ನು ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೋತೀವಿ. ಇಟ್ ಮೀನ್ಸ್ ಜನರಾಲಿಟಿ ಆರ್ ಒನ್ನೆಸ್ ಆರ್ ಇಟ್ ಇಸ್ ಸ್ಪೆಕ್ಯುಲಾರಿಟಿ. ಸಾದೃಶತ್ವ, ವೈಸಾದೃಶತ್ವ, ನಿತ್ಯಾಶ್ರಯಿ, ಸರ್ವಾಶ್ರಯಿ, ಅನೇಕ ಸಮತ್ವ, ಏಕ ಸಮತ್ವ, ಅನುವೃತ್ತಿ ಪ್ರತ್ಯಯ ಹೇತು, ವ್ಯಾವೃತ್ತಿ ಪ್ರತ್ಯಯ ಹೇತು. ವ್ಯಾವೃತ್ತಿ ಡಿಫ್ರೆನ್ಷಿಯೇಟಿಂಗ್, ಅನುವೃತ್ತಿ ಸಾಮಾನ್ಯವಾಗಿ ಇರುತ್ತೆ. ಸೊ ಮೂವಿಂಗ್ ಆನ್ ಟು ದ ಇಂಪಾರ್ಟೆನ್ಸ್ ಆಫ್ ಸಾಮಾನ್ಯ. ಪ್ರಕೃತಿ ಆ್ಯಂಡ್ ಪುರುಷಸ್ ಆರ್ ಸಿಮಿಲರ್. ಸೊ ವಿ ಕ್ಯಾನ್ ಸಿ ದಟ್ ಸೋಮ, ಸೂರ್ಯ, ಅನಿಲ ಟು ದ ವಾತ, ಪಿತ್ತ ಆ್ಯಂಡ್ ಕಫ. ಇದೊಂದು ಎಕ್ಸಾಂಪಲ್ ನಾವು ನಮ್ಮ ಶಾಸ್ತ್ರದಲ್ಲಿ ನೋಡ್ಬೋದು. ಬಾಹ್ಯ ದ್ರವ್ಯ ಆ್ಯಂಡ್ ಶಾರೀರ ಆರ್ ಮೇಡಪ್ ಆಫ್ ಪಂಚಮಹಾಭೂತ. ಅದಕ್ಕೆ ನಮ್ಮ ಶಾರೀರದಲ್ಲಿ ಯಾವ ಮಹಾಭೂತಗಳ ಕ್ಷಯ ಆಗಿರುತ್ತೋ ಅದಕ್ಕೆ ನಾವು ಕಾರ್ ಮಾಡ್ತಾ ಇರ್ತೀವಿ. ಏನಾದರೂ ವಾಟರ್ ಲೆವೆಲ್ ಕಡಿಮೆ ಆಗಿದರೆ ವಿ ಫೀಲ್ ಥರ್ಸ್ಟ್. ಓಕೆ, ವೆನ್ ವಿ ಆರ್ ಹಂಗ್ರಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಪಂಚಮಹಾಭೂತ ಆಹಾರ ಸೇವನವನ್ನು ಮಾಡ್ತೀವಿ. ಇಂಪಾರ್ಟೆನ್ಸ್ ಆಫ್ ವಿಶೇಷ, ಇಟ್ಸ್ ನರೇಟ್ಸ್ ಅಬೌಟ್ ದ ಯೂನಿಕ್ನೆಸ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಫ್ರೆನ್ಷಿಯೇಟಿಂಗ್ ಆಫ್ ರೋಗ, ದ್ರವ್ಯ ಆ್ಯಂಡ್ ಚಿಕಿತ್ಸಾ. ಅಂದರೆ ವಿಶೇಷ ಯಾವಾಗಲೂ ಸಹ ಚಿಕಿತ್ಸೆಗೆ ಹೆಲ್ಪ್ ಮಾಡುತ್ತೆ, ಡಿಫ್ರೆನ್ಷಿಯೇಟ್ ಮಾಡುತ್ತೆ ಒಂದು ವ್ಯಾಧಿಯನ್ನು ಇನ್ನೊಂದು ವ್ಯಾಧಿಗೆ. ಯಾವ ವ್ಯಾಧಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಜ್ವರ, ಅಲ್ಲಿ ಉಷ್ಣತ್ವ ಇರುತ್ತೆ, ಸೊ ಶೀತವನ್ನು ನಾವು ಕೊಡಬೇಕಾಗತ್ತೆ. ಓಕೆ, ವೆರಾಸ್ ರಕ್ತಪಿತ್ತ ಇದು ಉಷ್ಣ ವ್ಯಾಧಿ, ಅದರ ಅಪೋಸಿಟ್ ಆಗಿರ್ತಕ್ಕಂಥದ್ದನ್ನು ನಾವು ಕೊಡಬೇಕಾಗತ್ತೆ. ರೈಟ್. ಸೊ ವಿಶೇಷ ಇಸ್ ದ ಭೇದ ಜ್ಞಾನ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ಪರ ಆ್ಯಂಡ್ ಅಪರತ್ವ. So moving on to the next, the application. In general, amlarasa and raktadhatu expose some of the resemblance between them. ಏನಕ್ಕೆ ಅಂತಂದರೆ ಆಮ್ಲರಸ ಮತ್ತು ರಕ್ತಧಾತು ಎರಡೂ ಸಹ ಒಂಚೂರು ಸಾಮಾನ್ಯತ್ವವನ್ನು ತೋರಿಸುತ್ತೆ. ಯಾಕಂದರೆ ಎರಡೂ ಸಹ ಅಗ್ನಿ ಮಹಾಭೂತ ಡಾಮಿನೆನ್ಸ್. ಸೊ ಒನ್ ಆಫ್ ದ ಎಕ್ಸಾಂಪಲ್, ಆಹಾರ ನಮ್ಮ ದೇಹದಲ್ಲಿರ್ತಕ್ಕಂಥ ಧಾತು ವೃದ್ಧಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಆಫ್ ಅ ಗುಣ ಆಸ್ಪೆಕ್ಟ್, ಸ್ನಿಗ್ಧ ಆ್ಯಂಡ್ ಲಘು ಇವೆರಡೂ ಸಹ ರಸ ಮತ್ತು ರಕ್ತಧಾತುವಲ್ಲಿ ಇದ್ದು ಪಿತ್ತದೋಷವನ್ನು ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬೇರೆ ಉದಾಹರಣೆಗಳು ಸಾಮಾನ್ಯಕ್ಕೆ ಅಂತಂದರೆ ಶುಗರ್ ಇನ್ ಡಯಾಬಿಟಿಸ್, ರೈಟ್. ಸಕ್ಕರೆ ತಿಂದರೆ ಡಯಾಬಿಟಿಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಉಪ್ಪು ತಿಂದರೆ ಬಿ ಪಿ ಜಾಸ್ತಿ ಆಗುತ್ತೆ. ಓಕೆ, ವಿಶೇಷ ಅಂದರೆ ಆಲ್ಕೋಹಾಲ್ ಆ್ಯಂಡ್ ಓಜಸ್. ಮದ್ಯ ಹಾಗೂ ಓಜಸ್ಸಲ್ಲಿ ಎರಡು
ಅಪೋಸಿಟ್ ದಶಗುಣಗಳು ಇರುತ್ತೆ. ಈ ದಶಗುಣಗಳು ಯಾವಂದರೆ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಗುರುವಾದಿ ಗುಣಸ್, ಸೊ ವಿ ಕ್ಯಾನ್ ಸಿ ದ ವಿಶೇಷತ್ವ ಉಷ್ಣ, ಕ್ಷೀತ, ಗುರು, ಲಘು, ಸ್ನಿಗ್ಧ, ವೃಕ್ಷ. ಸೊ ಷಡುಪಕ್ರಮ ಸಹ ವಿಶೇಷತ್ವವಾಗಿರುತ್ತೆ. ಅಪೋಸಿಟ್ ಲಂಘನ, ಬ್ರಹ್ಮಣ, ಸ್ನೇಹನ, ರೂಕ್ಷಣ, ಸ್ವೇದನ ಆ್ಯಂಡ್ ಸ್ತಂಭನ ಅಪೋಸಿಟ್ ಆಗಿ ಬರುತ್ತೆ. ಸೊ ಸಾಮಾನ್ಯ ವಿಶೇಷವನ್ನು ನಾವು ಇನ್ ದ ಕಾಂಟೆಕ್ಸ್ಟ್ ಆಫ್ ಶಾರೀರದಲ್ಲಿ ಸಹ ನೋಡ್ಬೋದು. ಶೀರ್ಯತೆ ಇತಿ ಶರೀರಂ, ವರ್ಧತೆ ಇತಿ ದೇಹ. ಓಕೆ, ಸೊ ಫಸ್ಟ್ ಒನ್ ಶೀರ್ಯತೆ ಇತಿ ಶಾರೀರಂ ಅನ್ನೋದು ವಿಶೇಷ ರಾಸಹೇತುವನ್ನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿರೋದು. ವರ್ಧತೆ ಇತಿ ದೇಹಂ ಅದು ನಮಗೆ ವೃದ್ಧಿಯನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ವಿಚ್ ಈಸ್ ಗೋಯಿಂಗ್ ನಥಿಂಗ್ ಬಟ್ ಅನಬಾಲಿಸಮ್ ಆ್ಯಂಡ್ ಕೆಟಬಾಲಿಸಮ್ ಪ್ರೊಸೆಸನ್ನು. ಇನ್ ಕೇಸ್ ಆಫ್ ಅ ನಿಧಾನ ಅಂದರೆ ವ್ಯಾಧಿ ಕಾರಣಕ್ಕೆ ಸಾಮಾನ್ಯ ವಿಶೇಷ ಸಹ ನರೇಟ್ ಮಾಡ್ತಾರೆ. ಆಹಾರ ವಿಹಾರಶ್ಚ ಯಹ ಸ್ಯಾತ್ ದೋಷಗುಣೈ ಸಮಃ ವಿಗುಣಶ್ಚ ಅಪಿ ಶೋತಸಾಂಸ ಪ್ರದೂಷಕಾಃ. ಅಂದರೆ ಆಹಾರ ವಿಹಾರಗಳು ಯಾವುದು ಸಾಮಾನ್ಯವಾಗಿರುತ್ತೋ ಅದು ದೋಷ ವೈಷಮ್ಯಕ್ಕೆ ಕಾರಣ ಆಗುತ್ತೆ. ಯಾವುದು ವಿಪರೀತವಾಗಿರುತ್ತೋ ಅದು ಧಾತು ಸಾಮ್ಯಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಚಿಕಿತ್ಸಾ, ತ್ಯಾಗಾದ್ ವಿಷಮ ಹೇತೂನಾಂ ಸಮಾನಂ ಚ ಉಪಸೇವನಾತ್ ವಿಷಮಾಂ ನ ಅನುಬಧ್ನಾತಿ ಜಾಯಂತೆ ಧಾತುಪಾಸಮಃ. ಅಂದರೆ ಯಾವಾಗ ಧಾತು ಅಥವಾ ದೋಷಗಳು ವೃದ್ಧಿ ಅಥವಾ ಕ್ಷಯವಾಗಿರುತ್ತೋ, ವೃದ್ಧಿ ಆಗಿದ್ರೆ ಅದರ ವಿರುದ್ಧವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಯಾವುದು ಕ್ಷಯ ಆಗಿದೆಯೋ ಸಮವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದ್ರಿಂದ ಸಮತ್ವಕ್ಕೆ ಬರುತ್ತೆ. ಓಕೆ, ಸೊ ಇಟ್ಸ್ ಗೋಯಿಂಗ್ ಟು ಡಿಪೆಂಡ್ ಆನ್ ದ ಸಾಮಾನ್ಯ ದ್ರವ್ಯ ಆ್ಯಂಡ್ ವಿಶೇಷ ದ್ರವ್ಯ ತ್ಯಾಗ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ವಿಶೇಷ. ಇನ್ನು ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕನ್ನು ನೋಡೋಣ. ಥ್ಯಾಂಕ್ ಯು.